ದರ್ಶನ್ಗೆ ಸಿಗ್ತಾ ಇದ್ದಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಜಗಜ್ಜಾಹೀರಾದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖಡಕ್ ವಾರ್ನಿಂಗ್ ಅನ್ನ ಸೂಚನೆಯನ್ನ ಕೊಡಲಾಗಿದೆ. ಏನೇನು ಸೂಚನೆಯನ್ನು ಕೊಟ್ಟಿದ್ದಾರೆ? ಪಬ್ಲಿಕ್ ಟಿವಿ ನಿರಂತರ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹಾಗಾದ್ರೆ ಎಚ್ಚರಿಕೆ ಹೆಜ್ಜೆ ಏನು? ಜೈಲುಗಳಲ್ಲಿ ವಿಶೇಷ ಸೌಲಭ್ಯವನ್ನ ಯಾವುದೇ ಕಾರಣಕ್ಕೂ ಕೊಡಕ್ ಹೋಗಬೇಡಿ. ಜೈಲಿನ ಮಾರ್ಗಸೂಚಿ, ಜೈಲಿನ ಮ್ಯಾನ್ಯುಯಲ್ ಹೊರತುಪಡಿಸಿ ಯಾವುದಕ್ಕೂ ಅವಕಾಶ ಕೊಡಬೇಡಿ. ಕುಟುಂಬ ಸದಸ್ಯರು ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಬೇಡ ಅಂತ ಸ್ಟ್ರಿಕ್ಟ್ ಮಾಡಿ ಅಂತ ಅಂದಿದ್ದಾರಂತೆ. 17 ಜನ ಶಿಫ್ಟ್ ಆಗ್ತಾ ಇರುವ ಎಲ್ಲಾ ಜೈಲುಗಳಿಗೂ ಕೂಡ, ಆಕ್ಚುಲಿ ಅದು 17 ಜನ ಅಲ್ಲ, 4 ಜನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈ ವಿಶೇಷ ಸೌಲಭ್ಯ ಏನಾದರೂ ಕೊಡಿಸುವಂತಹ ಚಾನ್ಸಸ್ ಇದ್ರೆ ಅದನ್ನೆಲ್ಲ ಮೊದಲೇ ಕಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಿಕ್ಟ್ ಮಾಡ್ತಾ ಇದೀವಿ, ಇದನ್ನು ಯಾರೂ ಉಲ್ಲಂಘನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆನೇ ಸಿಎಂ ಸಿದ್ದರಾಮಯ್ಯ ಅವರು ಮೌಖಿಕ ಸೂಚನೆಯನ್ನ ಎಲ್ಲರಿಗೂ ಕೂಡ ಕೊಟ್ಟಿದ್ರು. ಈಗ ಇದನ್ನ ಟಿಪ್ಪಣಿಯ ರೀತಿ ಹೊರಡಿಸಿ, ಸೂಚನೆಯನ್ನ ಹೊರಡಿಸಿ ಎಲ್ಲರೂ ಕೂಡ ಇದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಆರಂಭಿಕ ಶೂರತ್ವ ಅಂತ ನಾವು ಇದನ್ನ ಅಂದ್ಕೊಳ್ಬೇಕಾ? ಯಾಕಂದ್ರೆ ದರ್ಶನ್ ಗ್ಯಾಂಗ್ ಜೈಲು ಒಳಗೆ ಹೋದಾಗ್ಲೂ ಯಾವ ಫೆಸಿಲಿಟೀಸ್ ಕೂಡ ಅವ್ರಿಗೆ ಕೊಡಲ್ಲ, ಫುಲ್ ಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ. ಒಂದು ಸೊಳ್ಳೆ ಹೋಗ್ಬಿಟ್ಟು ಅವ್ರನ್ನ ನೋಡ್ಬೇಕಾದ್ರೂ ನಮ್ಮ ಪರ್ಮಿಷನ್ ಕೇಳ್ಬಿಟ್ಟು ಹೋಗ್ಬೇಕು ಅನ್ನೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಅಂದವರು ನಂತರ ಮಾಡಿದ್ದನ್ನ ಇಡೀ ಜಗತ್ ನೋಡಿದೆ. ಈಗಲೂ ಆರಂಭಿಕ ಶೂರತ್ವನ ಅಥವಾ ಮಾಡಿದ ತಪ್ಪುಗಳನ್ನ ತಿದ್ದುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ಆಗ್ತಿದೆ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ ಮಮತಾ, ಯಾವುದೇ ಇದು ಪರಪ್ಪ ನಗರದ ಕರ್ಮಕಾಂಡಗಳು ಪ್ರತಿ ಬಾರಿ ಬೆಳಕಿಗೆ ಬಂದಾಗಲೂ ಕೂಡ ಇದೇ ರೀತಿಯ ಆಕ್ಟ್ಗಳು, ಇದೇ ರೀತಿಯ ಆಕ್ಷನ್ಗಳು, ಇದೇ ರೀತಿಯ ಆದೇಶದ ಪ್ರತಿಗಳು ಹೊರಗಡೆ ಬರುವಂಥದ್ದು. ಜೊತೆಗೆ ಅದನ್ನ ಒಂದಷ್ಟು ದಿನ ತುಂಬ ಸ್ಟ್ರಿಕ್ಟ್ ಅನ್ನ ಮಾಡುವಂಥದ್ದು, ಅದಾದ ನಂತರ ನಡೆಯುವಂಥ ಘಟನಾವಳಿಗಳನ್ನು ಪದೇ ಪದೇ ನೋಡ್ತಾ ಇದ್ದೇವೆ. ಯಾಕಂದರೆ ಶಶಿಕಲಾ ಪ್ರಕರಣ ಇರ್ಬೋದು, ಜಯಲಲಿತಾ ಅವರ ಪ್ರಕರಣ, ಅದಾದ ನಂತರ ಬೇರೆ ಬೇರೆಯ ಆರೋಪಿಗಳು ಮತ್ತು ಬೇರೆ ಬೇರೆಯ ರಾಜಾತಿಥ್ಯವನ್ನು ಪಡ್ಕೊಂಡು ಈ ರೀತಿಯ ಬೆಳಕಿಗೆ ಬಂದಂಥದ್ದು. ಆ ರೀತಿಯ ಆಗ ಸಸ್ಪೆಂಡ್ ಆದಂಥ ಪ್ರಕರಣಗಳನ್ನು ಕೂಡ ನೋಡಿದ್ವಿ. ಅದು ಮತ್ತೆ ಮರುಕಳಿಸ್ತಾ ಇದೆ. ಯಾಕಂದರೆ ದರ್ಶನ್ ಅವ್ರ ಪ್ರಕರಣ ಇದೇ ಮೊದಲಲ್ಲ ಮತ್ತು ಇದೇ ಕೊನೆಯಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಮುಂದೆ ಕೂಡ ಇದೇ ರೀತಿ ರಾಜಾತಿಥ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನಲಿಕ್ಕೆ ಅನುಮಾನಗಳು ಕೂಡ ಇಲ್ಲ. ಅಂದ್ರೆ ಸದ್ಯಕ್ಕೆ ಸಿಗ್ತಿರೋಂಥ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಯಾಕೆಂದ್ರೆ ಆದೇಶವನ್ನು ಪಡೀಲೇಬೇಕಾದ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಕೋರ್ಟ್ನ ಗಮನಕ್ಕೆ ತಂದಿರುವಂಥದ್ದು, ವಿಲ್ಸನ್ ಗಾರ್ಡನ್ ಆಗ ಆತ ಒಬ್ಬ ರೌಡಿ ಶೀಟರ್, ಆತ ಕೋಕಾಕ್ನಲ್ಲಿ ಜೈಲಿಗೆ ಸೇರಿದ್ದಾನೆ, ಆತನ ಜೊತೆಯಲ್ಲಿ ಕುಳಿತುಕೊಂಡು ರಾಜಾತಿಥ್ಯವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಜೈಲಾಧಿಕಾರಿಗಳು ಕೂಡ ಶಾಮೀಲಾಗಿದ್ರು. ಆ ಹಿನ್ನೆಲೆಯಲ್ಲಿ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು ಪ್ರಯರನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಪ್ರಯರನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಅದಾದ ಬಳಿಕ ಕೋರ್ಟ್ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದೆ. ಅಂದ್ರೆ ಯಾವ್ಯಾರು ಆರೋಪಿಗಳನ್ನ ಎಲ್ಲೆಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾನು ಆದೇಶವನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ಜೈಲಿನ ಅಥಾರಿಟೀಸ್ ಅಂದ್ರೆ ಜೈಲಿನ ಸಿಬ್ಬಂದಿ ಏನಿರ್ತಾರೆ ಅವರು ಅದನ್ನ ನೋಡ್ಕೊಳ್ಬೇಕು. ಇದರಲ್ಲಿ ತನಿಖಾಧಿಕಾರಿಯನ್ನ ಅಂದ್ರೆ ಕಾಮಾಕ್ಷಿ ಪಾಳ್ಯದ ಪೊಲೀಸರನ್ನ ಯಾರನ್ನು ಕೂಡ ಇನ್ಕ್ಲೂಡ್ ಅನ್ನ ಮಾಡ್ಕೊಳ್ಬಾರ್ದು ಅಂತೇಳಿ ಒಂದು ಇಂಟಿಮೇಷನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ಅವರು ಉಲ್ಲೇಖವನ್ನ ಮಾಡಿರುವಂತದ್ದು, ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಯಾವ ರೀತಿಯ ಅವಕಾಶಗಳಿದ್ದಾವೆ ಅದನ್ನ ಮಾತ್ರ ಕೊಡಬೇಕು. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ಮತ್ತು ವಿಶೇಷ ವಿನಾಯಿತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾತ್ರ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಅಂದ್ರೆ ಅದು ಬಳ್ಳಾರಿ ಜೈಲು ಇರ್ಬೋದು, ಶಿವಮೊಗ್ಗ, ಮೈಸೂರು, ಕಲಬುರಗಿ, ಬೆಳಗಾವಿ ಎಲ್ಲ ಕೂಡ ಜೈಲಿಗೂ ಕೂಡ ಯಾರ್ಯಾರು ಸೂಪರಿಂಟೆಂಡೆಂಟ್ಗಳಿರ್ತಾರೆ ಅವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಪರಪ್ಪನಗರ ಜೈಲಿನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು, ಅದೇ ರೀತಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಹೋಗ್ಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಮತಾ.